presents Shankar Holy Records. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನಸ್ಥಿತಿ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಪ್ರಾಚೀನ ಚೌಕಟ್ಟಿದೆ ಅಂದರೆ ನಂಬ್ತೀರಾ? ನಮ್ಮೊಳಗೆ ಕೆಲಸ ಮಾಡುವ 3 ಅದ್ಭುತ ಶಕ್ತಿಗಳ ಬಗ್ಗೆ ಇವತ್ತು ಮಾತಾಡೋಣ. ಬನ್ನಿ, ಈ 3 ಗುಣಗಳ ಆಳಕ್ಕೆ ಇಳಿದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಮೂಡ್ ಸ್ವಿಂಗ್ಸ್, ನಮ್ಮ ನಿರ್ಧಾರಗಳು ಇವೆಲ್ಲವೂ ಸುಮ್ಮನೆ ಆಗ್ತಿರೋದಲ್ಲ. ಬದಲಿಗೆ ನಮ್ಮೊಳಗೆ ಒಂದು ನಿರಂತರ ಯುದ್ಧ ನಡೀತಿದೆ ಅಂದರೆ ಆಶ್ಚರ್ಯ ಅನಿಸಿದ್ರೂ ಸಾವಿರಾರು ವರ್ಷಗಳ ಹಿಂದೆಯೇ ಭಗವದ್ಗೀತೆಯಲ್ಲಿ ಈ ಆಂತರಿಕ ಸಂಘರ್ಷವನ್ನು ಅದ್ಭುತವಾಗಿ ವಿವರಿಸಲಾಗಿದೆ. ಸರಿ, ಹಾಗಾದರೆ ಮೊದಲು ಈ 3 ಆಟಗಾರರನ್ನ ಪರಿಚಯ ಮಾಡ್ಕೊಳ್ಳೋಣ. ಅವರೇ ಸತ್ವ, ರಜಸ್ ಮತ್ತು ತಮಸ್. ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ವಿಶಿಷ್ಟವಾದ ಗುಣ, ಒಂದು ವಿಶಿಷ್ಟವಾದ ಸ್ವಭಾವ ಇದೆ. ಮೊದಲು ಸತ್ವ. ಇದನ್ನು ಒಂದು ರೀತಿ ಸ್ಪಷ್ಟತೆ, ಒಂದು ಸಮತೋಲನದ ಶಕ್ತಿ ಅಂತ ಅನ್ಕೋಬಹುದು. ತಿಳಿಯಾದ ನೀರಿರುವ ಒಂದು ಶಾಂತವಾದ ಸರೋವರದ ಹಾಗೆ. ಇದು ನಮಗೆ ಖುಷಿ ಕೊಡುತ್ತೆ, ಜ್ಞಾನ ಕೊಡುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಗೀತೆಯ ಪ್ರಕಾರ ಆ ಖುಷಿ ಮತ್ತು ಜ್ಞಾನಕ್ಕೆ ನಾವು ಅಂಟುಕೊಂಡು ಬಿಡುವ ಹಾಗೆ ಮಾಡಿ ಇದು ಕೂಡ ನಮ್ಮನ್ನು ಬಂಧಿಸುತ್ತೆ. ಮುಂದೆ ಬರೋದು ರಜಸ್. ಇದು ಚಲನೆ, ಆಕ್ಷನ್ ಮತ್ತೆ ಮಹತ್ವಾಕಾಂಕ್ಷೆಯ ಶಕ್ತಿ. ಅಂದರೆ ರಭಸವಾಗಿ ಹರಿಯೋ ನದಿ ಅಥವಾ ಎಲ್ಲವನ್ನೂ ಸುಟ್ಟು ಹಾಕೋ ಬೆಂಕಿಯ ಥರ. ಇದು ನಮ್ಮನ್ನು ಸದಾ ಆಕ್ಟಿವ್ ಆಗಿ ಏನಾದರೂ ಮಾಡ್ತಾ ಇರೋ ಹಾಗೆ ಪ್ರೇರೇಪಿಸುತ್ತೆ. ಆದರೆ ನಾವು ಮಾಡೋ ಕೆಲಸದ ಫಲಿತಾಂಶದ ಮೇಲಿನ ವ್ಯಾಮೋಹದಿಂದ ನಮ್ಮನ್ನು ಕಟ್ಟಿಹಾಕುತ್ತೆ. ಇನ್ನು ಕೊನೆಯದಾಗಿ ತಮಸ್. ಇದು ಜಡತ್ವದ ಅಸ್ಪಷ್ಟತೆಯ ಶಕ್ತಿ. ನಿಂತು ಕೊಳೆಯುತ್ತಿರುವ ನೀರು ಅಥವಾ ದಟ್ಟವಾದ ಕತ್ತಲೆಯ ಹಾಗೆ. ಇದು ನಮ್ಮಲ್ಲಿ ಗೊಂದಲ, ಸೋಮಾರಿತನ, ಅಜಾಗರೂಕತೆಯನ್ನು ತುಂಬಿ ನಮ್ಮನ್ನು ಬಂಧನದಲ್ಲಿಡುತ್ತೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಅಂಶ ಇದೆ. ಸತ್ವ, ರಜಸ್, ತಮಸ್ ಈ 3 ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆತ್ಮವನ್ನ ಬಂಧಿಸ್ತವೆ. ಹೌದು, ನೀವು ಸರಿ ಕೇಳಿದ್ರಿ. ಒಳ್ಳೆಯತನ ಅಂತ ನಾವೇನು ಕರಿತೀವೋ ಆ ಸತ್ವಗುಣ ಕೂಡ ನಮ್ಮನ್ನ ಕಟ್ಟಿಹಾಕಬಲ್ಲದು. ಇದೇ ಈ ಇಡೀ ಪರಿಕಲ್ಪನೆಯ ಕೇಂದ್ರಬಿಂದು. ಹಾಗಾದರೆ ಈ 3 ಶಕ್ತಿಗಳು ಸುಮ್ಮನೆ ತಮ್ಮ ಪಾಡಿಗೆ ತಾವು ಇರೋದಿಲ್ಲ. ನಮ್ಮೊಳಗೆ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಒಂದು ನಿರಂತರವಾದ ಹಗ್ಗ ಜಗ್ಗಾಟ ನಡೀತಾನೆ ಇರುತ್ತೆ. ಈ ಆಂತರಿಕ ಯುದ್ಧ ನಮ್ಮ ಜೀವನವನ್ನು, ನಮ್ಮ ವಾಸ್ತವವನ್ನು ಹೇಗೆ ರೂಪಿಸುತ್ತೆ ಅಂತ ಈಗ ನೋಡೋಣ. ಯಾವುದೇ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಆ ಕ್ಷಣದಲ್ಲಿ ಈ 3ರಲ್ಲಿ ಯಾವ ಗುಣ ಮೇಲುಗೈ ಸಾಧಿಸಿದೆಯೋ ಅದರ ಮೇಲೆ ನಿಂತಿರುತ್ತೆ. ಇದು ದಿನದ 24 ಗಂಟೆಯೂ ನಡೆಯೋ ಒಂದು ಆಂತರಿಕ ಕದನ. ಒಂದು ಉದಾಹರಣೆ ತಗೊಳ್ಳೋಣ. ಸತ್ವಗುಣ ಪ್ರಬಲವಾದಾಗ ಮನಸ್ಸು ತುಂಬಾನೇ ಸ್ಪಷ್ಟವಾಗಿರುತ್ತೆ, ಜ್ಞಾನೋದಯವಾದ ಹಾಗೆ ಅನ್ನಿಸುತ್ತೆ. ಅದೇ ರಜಸ್ಗುಣ ಮೇಲುಗೈ ಸಾಧಿಸಿದಾಗ ಏನೋ ಒಂದು ಚಡಪಟಿಕೆ, ವಿಶ್ರಾಂತಿಯೇ ಇಲ್ಲದೆ ಹಣ, ಹೆಸರು ಅಂತ ಅದರ ಹಿಂದೆ ಓಡೋ ಹಾಗಾಗುತ್ತೆ. ನೋಡಿ, ಒಂದೇ ವ್ಯಕ್ತಿಯಲ್ಲಿ ಎಷ್ಟು ಬೇರೆ ಬೇರೆ ಸ್ಥಿತಿಗಳು. ಅದೇ ರೀತಿ ರಜಸ್ನ ಡ್ರೈವ್ ನಮ್ಮನ್ನು ಆಕ್ಟಿವ್ ಆಗಿಟ್ರೆ ತಮಸ್ ಮೇಲುಗೈ ಸಾಧಿಸಿದಾಗ ಏನಾಗುತ್ತೆ? ಜೀವನದಲ್ಲಿ ಏನೋ ಬೇಡ ಅನ್ಸೋದು, ಖಿನ್ನತೆ, ವಿಪರೀತ ಸೋಮಾರಿತನ ಮತ್ತೆ ಎಲ್ಲದರಲ್ಲೋ ಒಂದು ಗೊಂದಲ ನಮ್ಮನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸ್ಬಿಡುತ್ತೆ. ಗೀತೆಯ ಪ್ರಕಾರ ಈ ಆಂತರಿಕ ಸ್ಥಿತಿಗಳ ಪ್ರಭಾವ ಬರೀ ಈ ಜೀವನಕ್ಕೆ ಮಾತ್ರ ಸೀಮಿತವಲ್ಲ. ಜೀವನದ ಕೊನೆಯ ಕ್ಷಣದಲ್ಲಿ ಯಾವ ಗುಣ ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಿರುತ್ತದೆಯೋ ಅದು ಆತ್ಮದ ಮುಂದಿನ ಪಯಣವನ್ನೇ ನಿರ್ಧರಿಸುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ನಮ್ಮ ಕಥೆ ಇಷ್ಟೇನಾ? ನಾವು ಯಾವಾಗಲೂ ಈ 3 ಗುಣಗಳ ಕೈಯಲ್ಲಿರೋ ಗೊಂಬೆಗಳೇನಾ? ಅಥವಾ ಈ ಇಡೀ ಆಟವನ್ನೇ ಮೀರಿ ನಿಲ್ಲೋಕೆ ಏನಾದರೂ ದಾರಿ ಇದೆಯಾ? ಇಲ್ಲಿಂದ ನಮ್ಮ ವಿಶ್ಲೇಷಣೆ ಒಂದು ಇಂಟ್ರೆಸ್ಟಿಂಗ್ ತಿರುವು ಪಡೆಯುತ್ತೆ. ಇದೇ ಪ್ರಶ್ನೆಯನ್ನು ಬಹುಶಃ ನಮ್ಮೆಲ್ಲರ ಪರವಾಗಿ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳ್ತಾನೆ. ಈ ಗುಣಗಳ ಪ್ರಭಾವದಿಂದ ಆಚೆ ಬಂದು ಬದುಕೋದು ಹೇಗೆ? ಇದೇ ನಮ್ಮ ಮುಂದಿನ ಚರ್ಚೆಯ ಕೇಂದ್ರ ಬಿಂದು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಶ್ರೀಕೃಷ್ಣನು ನೀಡೋ ಉತ್ತರವೇ ಈ ತತ್ವಶಾಸ್ತ್ರದ ಅಂತಿಮ ಗುರಿ. ಆಟದಲ್ಲಿ ಆಟಗಾರನಾಗುವ ಬದಲು ಆಟವನ್ನೇ ನೋಡುವ ಒಬ್ಬ ವೀಕ್ಷಕನಾಗೋದು. ಆ ಸ್ಥಿತಿಯನ್ನೇ ಗುಣಾತೀತ ಅಂತ ಕರೆಯೋದು. ಅಂದರೆ ಗುಣಗಳನ್ನು ಮೀರಿದವನು. ಇಂಥ ವ್ಯಕ್ತಿ ತನ್ನೊಳಗಿನ ಈ ಗುಣಗಳ ಹಗ್ಗಜಗ್ಗಾಟದಲ್ಲಿ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ಬದಲಿಗೆ ಅದಕ್ಕೆಲ್ಲ ಒಬ್ಬ ನಿಷ್ಪಕ್ಷಪಾತ ಸಾಕ್ಷಿಯಾಗಿ ನಿಲ್ಲುತ್ತಾನೆ. ಹಾಗಾದರೆ ಗುಣಾತೀತ ವ್ಯಕ್ತಿ ಹೇಗಿರ್ತಾನೆ? ಕೃಷ್ಣನ ಉತ್ತರ ತುಂಬಾನೇ ಸರಳವಾಗಿದೆ. ಅವರು ಈ ಗುಣಗಳನ್ನು ನಾಶ ಮಾಡೋಕೆ ಹೋಗೋದಿಲ್ಲ, ಬದಲಿಗೆ ತಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಕೊಳ್ತಾರೆ. ಸತ್ವ ಬಂದಾಗ ಹಿಗ್ಗೋದಿಲ್ಲ, ತಮಸ್ ಬಂದಾಗ ಕುಗ್ಗೋದಿಲ್ಲ.
ಇವು ಬರ್ತವೆ ಹೋಗ್ತವೆ, ಅವರು ಮಾತ್ರ ಒಬ್ಬ ಸಾಕ್ಷಿಯ ಹಾಗೆ ಸ್ಥಿರವಾಗಿ ನಿಂತಿರ್ತಾರೆ. ನಿಜವಾಗ್ಲೂ ಕೆಲಸ ಮಾಡ್ತಿರೋದು ಗುಣಗಳೇ ಹೊರತು ನಿಜವಾದ ನಾನು ಅಲ್ಲ ಅನ್ನೋ ಅರಿವು ಅವರಿಗಿರುತ್ತೆ. ನೋಡಿ, ಇದೇ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಪಾಠ. ನಮ್ಮ ಅಂತಿಮ ಗುರಿ ಒಳ್ಳೆಯ ಗುಣವಾದ ಸತ್ವವನ್ನ ಗೆಲ್ಲಿಸುವುದಲ್ಲ, ಬದಲಿಗೆ ಈ 3 ಗುಣಗಳ ಆಟದಿಂದಲೇ ಹೊರಬಂದು ಒಬ್ಬ ಸಾಕ್ಷಿಯಾಗಿ ನಿಲ್ಲುವುದು. ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಥಿತಿಗಳನ್ನು ನಿಯಂತ್ರಿಸೋಕೆ ಹೋರಾಡೋದ್ರಲ್ಲಿ ನಿಜವಾದ ಸ್ವಾತಂತ್ರ್ಯ ಇದೆಯಾ, ಅಥವಾ ಅವು ನಮ್ಮೊಳಗೆ ಬಂದು ಹೋಗೋದನ್ನು ಒಬ್ಬ ಸಾಕ್ಷಿಯಾಗಿ ಗಮನಿಸೋದನ್ನು ಕಲಿಯೋದ್ರಲ್ಲಿದೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.